ಹಾಯ್ ಎಲ್ಲರಿಗೂ, ನಾನು ನಿಮ್ಮ ರಚಿತಾ ಮಂಜುನಾಥ್. ಇವತ್ತು ಅನ್ನನ ಉಪಯೋಗಿಸ್ಕೊಂಡು ಅಕ್ಕಿ ರೊಟ್ಟಿನ ಮಾಡೋಣ. ಅಕ್ಕಿ ರೊಟ್ಟಿ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ. 1 ಕಪ್ ರೈಸು ಮತ್ತು 1 ಕಪ್ ಅಕ್ಕಿ ಹಿಟ್ಟು ಅಷ್ಟೇ ಬೇಕಾಗಿರೋದು. ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ಅನ್ನ, ಒಂಚೂರು ಉಪ್ಪು, 1-2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಇದಕ್ಕೆ ನೀರು ಹಾಕೋಬೇಡಿ. ನೀರು ಹಾಕೊಂಡ್ರೆ ಸ್ವಲ್ಪ ತೆಳ್ಳಗಾಗತ್ತೆ, ಆವಾಗ ನೀಟಾಗಿ ನಾದಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಬೌಲಿಗೆ ಮಿಕ್ಸಿ ಆದಮೇಲೆ ಒಂದು ಬೌಲಿಗೆ ಅನ್ನ, ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕೈಗೆ ಅಂಟಬಾರ್ದು, ಲಾಸ್ಟಿಗೆ ಆ ಥರ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಹದಕ್ಕೆ ಬರಬೇಕು. ಈ ಹದಕ್ಕೆ ಬಂದಮೇಲೆ ನೀಟಾಗಿ ಈ ಥರ ಉಂಡೆ ಮಾಡ್ಕೊಳ್ಳಿ. ಈಗ ಮಿಷಿನಲ್ಲಿ ಮಾಡ್ತೀವಿ ಅನ್ನೋರು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ. ಕೈಲಿ ಮಾಡೋದ್ರಿಂದ ಸ್ವಲ್ಪ ಮೀಡಿಯಮಾಗಿ ನಾನು ಮಾಡ್ಕೊತೀನಿ. ಮಿಕ್ಸಿನೇ ಮಾಡ್ಕೋಬೇಕು ಅಂತ ಏನಿಲ್ಲ. ಇದು ಅನ್ನ ಸ್ವಲ್ಪ ಗಟ್ಟಿ ಇತ್ತು, ಹಾಗಾಗಿ ನಾನು ಮಿಕ್ಸಿ ಮಾಡಿಕೊಂಡೆ. ಇಲ್ಲ ಅಂತಂದರೆ ಅನ್ನ ಸ್ಮೂತಾಗಿದ್ದರೆ ಕೈಲೇ ಈ ಥರ ನೀಟಾಗಿ ನಾದ್ಕೋಬೋದು. ನೋಡಿ, ನಾನು ಈ ಥರ ಮೀಡಿಯಮ್ ಸೈಜಾಗಿ ಮಾಡ್ಕೊತಾ ಇದ್ದೀನಿ. ಈ ಥರ ಉಂಡೆ ಮಾಡ್ಕೊಂಡ್ಮೇಲೆ ಕೆಳಗಡೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ನೋಡಿ ಈ ಥರ ಮಾಡಿಕೊಂಡು ರೊಟ್ಟಿನ ನೀಟಾಗಿ ತಟ್ಕೊಳ್ಳಿ. ಮೊದಲೆಲ್ಲ ಕೈಲೇ ಮಾಡ್ಕೊತಾಯಿದ್ರು, ಇವಾಗ ನೋಡಿ ನಾವು ಈ ಥರ ಮಾಡ್ತಾಯಿದ್ದೀವಿ. ಕೆಲವರು ಮಿಷಿನಲ್ಲೂ ಮಾಡ್ಕೊಬೋದು. ಇಲ್ಲ ನಿಮಗೆ ಈ ಥರ ಗಲೀಜಾಗುತ್ತೆ ಅನ್ನೋದಾದರೆ ಕೆಳಗಡೆ ಪ್ಲಾಸ್ಟಿಕ್ ಇಟ್ಟು ಅದ್ರ ಮೇಲೂ ಮಾಡ್ಕೊಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ಎಷ್ಟು ಅಗಲ ಬೇಕಾದರೂ ಮಾಡ್ಕೊಬೋದು, ಮತ್ತು ತೆಳ್ಳಗೂ ಬರುತ್ತೆ, ಮತ್ತು ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಬರ್ತಾ ಇದೆ. ಈ ಥರ ನೋಡಿ ಅಗಲವಾಗಿ ತಟ್ಕೊಬೋದು. ಈ ಥರ ತಟ್ಕೊಂಡ್ರೆ ನೋಡಿ ಹರಿಯೋದು ಇಲ್ಲ. ಈ ಥರ ಮಾಡ್ಕೊಂಡ್ಮೇಲೆ ಹಂಚಿನ ಮೇಲೆ ಬೇಯಿಸ್ಕೊಳ್ಳಿ. ಒಂದು ಸೈಡ್ ಬೇಯಿಸ್ಕೊತಾ ಇರಬೇಕಾದ್ರೆ ಮೇಲ್ಗಡೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಏಕೆ ಅಂತ ಅಂದರೆ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಮಾಡಿರೋದಲ್ವ, ಹಾಗಾಗಿ. ಮಿಷಿನಲ್ಲಿ ಮಾಡೋರಿಗೆ ಇಲ್ಲ ಪ್ಲಾಸ್ಟಿಕ್ಕಲ್ಲಿ ಮಾಡ್ತೀವಿ ಅನ್ನೋರಿಗೆ ಈ ಥರ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಾವು ಹಿಟ್ಟು ಹಾಕ್ಕೊಂಡು ಮಾಡಿರೋದ್ರಿಂದ ಸ್ವಲ್ಪ ಮೇಲ್ಗಡೆ ನೀರು ಹಾಕ್ಕೊಂಡು ಇದು ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಕಡೆ ಮುಚ್ಚಾಕೊಳ್ಳಿ. ನೋಡಿ, 2 ಕಡೆನೂ ತುಂಬಾ ಬೇಯಿಸ್ಕೊಬೇಡಿ. ಏಕೆಂದರೆ ಹಂಚಿನ ಮೇಲೇ ತುಂಬ ಬೆಂದರೆ ಗಟ್ಟಿ ಆಗುತ್ತೆ, ಅಷ್ಟೊಂದು ಟೇಸ್ಟ್ ಇರಲ್ಲ. ಬಟ್ ಈ ಥರ ಮೀಡಿಯಮಾಗಿ ಬೇಯಿಸ್ಕೊಂಡ್ರೆ ನಾವು 2 ಸೈಡನ್ನು, ಮತ್ತು ಒಂದು ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಗಟ್ಟಿಯಾಗಲ್ಲ, ಸ್ಮೂತ್ ಆಗುತ್ತೆ, ಮತ್ತು ಲೇಯರನ್ನು ಥರನೂ ಬರುತ್ತೆ. ನೋಡಿ ಈ ಥರ ಮಾಡ್ಕೊಳ್ಳೋದು. ರೊಟ್ಟಿಗೆ ಇಂಥದ್ದೇ ಕಾಂಬಿನೇಷನ್ ಅಂತ ಇಲ್ಲ. ನೀವು ಚಟ್ನಿನಾರು ಮಾಡ್ಕೊಬೋದು, ಪಲ್ಯನಾರು ಮಾಡ್ಕೊಬೋದು. ನಾನ್ ವೆಜ್ಜಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಕೈಲಿ ಮಾಡೋದ್ರಿಂದ ಎಷ್ಟು ಟೇಸ್ಟಾಗೂ ಇರುತ್ತೆ, ಎಷ್ಟು ಅಗಲನೂ ಬರುತ್ತೆ, ಮತ್ತು ತುಂಬ ತೆಳ್ಳಗೂ ಇರುತ್ತೆ. ನೋಡಿ ಯಾವ ಥರ ಇದೆ ರೊಟ್ಟಿ. ನಮ್ಮನೇಲಂತೂ ರೊಟ್ಟಿ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ. ನಾನು ವಾರಕ್ಕೊಂದು ಸತಿ ಇಲ್ಲ 2 ಸತಿ ಮಾಡ್ತಾನೇ ಇರ್ತೀನಿ. 1 ಕಪ್ ಅನ್ನದಲ್ಲಿ ನೋಡಿ ಎಷ್ಟು ರೊಟ್ಟಿ ಆಗುತ್ತೆ. ತುಂಬ ಚೆನ್ನಾಗೂ ಇರುತ್ತೆ, ಆರೋಗ್ಯನೂ ಹಾಳಾಗಲ್ಲ. ಒಂದು ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದೇ ಥರ ರೆಸಿಪಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.